ವಿರಾಮದ ನಂತರ ಮತ್ತೊಮ್ಮೆ ಜೈಪುರ್ ಜೇಮ್ಸ್ ಅಂಡ್ ಜ್ಯುವೆಲರ್ಸ್ ಅರ್ಪಿಸುವ ಶಶಿ ಆರ್ಯ ಡಿಶ್ ವಾಶ್ ಬಾರ್ ಬ್ರಹ್ಮಾಂಡ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನಾವಿನ್ನೇನು ಇವತ್ತಿನ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ನಮ್ಮ ವೀಕ್ಷಕರಿಗೆ ಕೊನೆಯದಾಗಿ ಯಾವ ವಿಚಾರಗಳನ್ನು ತಿಳಿಸ್ತಾ ಇದ್ದೀರಾ? ನೋಡಿ ವೀಕ್ಷಕರೇ, ಸಂಸ್ಕಾರದ ಈ ವಿಶೇಷವಾಗಿರ್ತಕ್ಕಂಥ ವಿಭಾಗದಲ್ಲಿ ಪ್ರತಿಯೊಬ್ಬನು ಸಂಸ್ಕಾರವಂತರಾಗಿ ಅಂತ ಹೇಳ್ತಾನೆ ಬರ್ತೀವಿ. ನಾಳೆ ದಿವಸ ಹಬ್ಬಕ್ಕೆ ಎಲ್ಲರೂ ಸಿದ್ಧತೆ ಮಾಡ್ಕೊಳ್ಳೋಕ್ಕೋಸ್ಕರನೇ ಗೌರಿ ಹಬ್ಬದ ವಿಶೇಷವಾಗಿರ್ತಕ್ಕಂಥ ಆರ್ಥಿಕ ಅಭಿವೃದ್ಧಿಯನ್ನು ಪಡೆದು ನೀವೆಲ್ಲರೂ ಮಂಗಳಕರವಾಗಿರ್ತಕ್ಕಂಥ ಮಂಗಳವಾರದಂದು ಎಲ್ಲ ದೀರ್ಘ ಸೋಮಂಗಲಿಯಾಗಿ ವಿಶೇಷವಾಗಿರ್ತಕ್ಕಂಥ ಕುಟುಂಬ ಜೀವನ ಕಷ್ಟಗಳೇನಿದೆಯೋ ಅದೆಲ್ಲ ಪರಿವರ್ತನೆ ಆಗಲಿ ಅಂತ ಭಗವಂತನ ಕೃಪಾ ಕಟಾಕ್ಷದಲ್ಲಿ ನಾನು ಸಂಪೂರ್ಣವಾಗಿ ಮನಸ್ಫೂರ್ತಿಯಾಗಿ ಹಾರೈಸ್ತೀನಿ. ಇಂಥ ಒಂದು ದಿನ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದ. ಮಹಾಗಣಪತಿ ನಿರ್ವಿಘ್ನವಾಗಿ ನಮ್ಮ ವಿಘ್ನಗಳೆಲ್ಲ ವಿನಾಶಕನಾಗಿ ಪರಿವರ್ತನೆ ಮಾಡಿಕೊಂಡು ಭಗವಂತನ ಕೃಪಾ ಕಟಾಕ್ಷ ಹೊಂದಿಕೊಳ್ಳಿ ಅಂತ ನಿಮ್ಮೆಲ್ಲರಿಗೂ ಆ ಭಗವಂತ ಮಹಾಗಣಪತಿ ಮೂಲ ಆಧಾರ ಅಂತ ಕರಿತೀವಿ. ಮೂಲ ಆಧಾರದ ಹಬ್ಬವನ್ನು ಆಚರಿಸ್ತಕ್ಕಂಥ ನಾವುಗಳು ಅಧಿಕ ಮಾಸವನ್ನು ಕಳೆದು ಚಾತುರ್ಮಾಸದಲ್ಲೇ ವಿಶೇಷವಾಗಿ ಋಷಿಪಂಚಮಿ, ಇನ್ನೇನು ಗಣಪತಿ ಹಬ್ಬ ಆದ ತಕ್ಷಣ ಋಷಿಪಂಚಮಿ ಬಂದ್ಬಿಡುತ್ತೆ. ಋಷ್ಯಪಂಚಮಿ ಅಂದರೆ ಎಲ್ಲ ಸಪ್ತ ಋಷಿಗಳು ಸೇರಿ ಮಹಾಗಣಪತಿಯನ್ನು ಆಲಂಘನೆ ಮಾಡಿಕೊಳ್ಳೋ ಸಮಯ. ಅದಕ್ಕೋಸ್ಕರ ಗೌರಿಯನ್ನು ಮೊದಲು ಸ್ವಾಗತಿಸಿ, ಅಮ್ಮ ತಾಯಿ ನೀ ಬಂದು ಕೂತ್ಕೋ, ತದನಂತರ ಮಗನಾಗಿರ್ತಕ್ಕಂಥ ವಿಶೇಷವಾಗಿ ಮಗ ನಿನ್ನ ತೊಡೆ ಮೇಲೆ ಬಂದು ಕೂತ್ಕೊಳ್ಳಿ ಅಂತ ಹೇಳ್ತೀವಿ. ಅದಕ್ಕೆ ನೀವುಗಳು ಗೌರಿಯನ್ನು ಯಾರು ಇಡ್ತೀರೋ ಜ್ಞಾಪಕ ಇಟ್ಕೊಳ್ಳಿ, ಗೌರಿಯನ್ನು ಯಾರು ಮನೆಯಲ್ಲಿ ವ್ರತವನ್ನು ಮಾಡಿ ಇಡ್ತೀರೋ ಗೌರಿ ಹಬ್ಬದಿಂದ ಲೆಕ್ಕ ಇರುತ್ತೆ ಎಷ್ಟು ದಿವಸಕ್ಕೆ ಬಿಡತಕ್ಕಂಥದ್ದು. ನಿಗದಿತವಾಗಿರ್ತಕ್ಕಂಥ ದಿನ ಯಾವ ದಿನ ಬಿಡ್ಬೋದು, ಒಳ್ಳೆ ತಿಥಿಯ ದಿವಸ ಬಿಡಬೇಕು. ಮತ್ತು ಯಾಕಂದರೆ ಕಳಿಸ್ಕೊಡ್ಬೇಕು, ತಾಯಿ ಮಗನ ಕಳಿಸ್ಕೊಡ್ಬೇಕಾದ್ರೆ ಏನೇನು ಮಾಡಬೇಕು ಅನ್ನೋದನ್ನು ಗಣಪತಿ ಹಬ್ಬದ ದಿವಸನೇ ವಿಚಾರವಾಗಿ ತಿಳಿಸ್ಕೊಡ್ತೀವಿ. ಅಂದರೆ ಇಂಥ ಒಂದು ವೈಶಿಷ್ಟ್ಯತೆ ನೀವು ನಾವು ಸಂಬಂಧಪೂರ್ವಕವಾಗಿರ್ತಕ್ಕಂಥ ಈ ದಿನಗಳಲ್ಲಿ ಪ್ರತಿಯೊಬ್ಬರು ಆಚರಣೆಯನ್ನು ಮಾಡ್ಕೊಳ್ಳೋ ಪ್ರತಿಯೊಬ್ಬ ಅನುಗ್ರಹವನ್ನು ಇವತ್ತಲ್ಲ ಅಂದಿನಿಂದ ಬಂದಿರತಕ್ಕಂಥ ಸನಾತನ ಧರ್ಮದ ಮೌಲ್ಯಗಳು. ಅದಕ್ಕೆ ಜ್ಞಾಪಕ ಇಟ್ಕೊಳ್ಳಿ, ಈ ವಿಶೇಷವಾಗಿರ್ತಕ್ಕಂಥ ಗುರು ರಕ್ಷೆ ಋಷಿ ಪಂಚಮಿ ಬೇರೆ ಬಂದುಬಿಡ್ತು. ಅಕ್ಟೋಬರ್ 28, 29ನೇ ತಾರೀಕು ವಿಶೇಷವಾಗಿರ್ತಕ್ಕಂಥ ಶ್ರೀಕೃಷ್ಣ ವಿಹಾರ್ ಬೆಂಗಳೂರು ಅರಮನೆ ಮೈದಾನದಲ್ಲೇ ಸಾಕ್ಷಾತ್ ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ. ಅದಕ್ಕೆ ಬ್ರಹ್ಮಾಂಡದಲ್ಲಿ ಗುರು ಸಾಕ್ಷಾತ್ ಪರಬ್ರಹ್ಮ, ಬ್ರಹ್ಮಾಂಡ ಸರ್ವಧರ್ಮ ಮಹಾಸಭಾ ಅಂತ ಎಲ್ಲ ಋಷಿ ಮುನಿಗಳು, ಎಲ್ಲ ಗುರು ಹಿರಿಯರು, ವಿಶೇಷವಾಗಿ ಎಲ್ಲ ಧರ್ಮದವರ ಮುಖಾಂತರವಾಗಿ ಇಡೀ ಜಗತ್ತಿಗೆ ನವೆಂಬರ್ 3 ಆಶೀರ್ವಚನವನ್ನು ಕೊಡ್ತಕ್ಕಂಥ ಅವಕಾಶವನ್ನು ಮಾಡಿಕೊಡ್ತದ್ದು. ಎಲ್ಲರೂ ಬಂದು ಗುರು ಪಾದುಕಾ ಪೂಜೆ ಅಂತಿದೆ, ಎಲ್ಲರೂ ಅವರವರ ಧರ್ಮ ಗುರುಗಳನ್ನು ಭೇಟಿ ಆಗ್ತಕ್ಕಂಥ ಅವಕಾಶ, ಎಲ್ಲರೂ ನಮಸ್ಕಾರ ಮಾಡೋದು. ಎಲ್ರಿಗೂ ಮಹಾಲಕ್ಷ್ಮಿ ಕಾಂಚನಂ ಕಾರ್ಯಸಿದ್ಧಿ ಭಾಳ ಮುಖ್ಯ. ಅದಕ್ಕೆ ಗಂಡ ಹೆಂಡ್ತೀರು ಯಾರ್ಯಾರು ಜೀವಂತವಾಗಿ ಬದುಕಿದ್ದೀವಿ, ನಮ್ಮೆಲ್ಲ ಜೀವನದಲ್ಲಿ ಎಲ್ಲರಿಗೂ ವಿಶೇಷವಾಗಿರ್ತಕ್ಕಂಥ ನಿಮ್ಮ ಅನುಗ್ರಹವನ್ನು ಪಡಿಬೇಕು, ಆ ಜಗನ್ಮಾತೆ ಕೃಪಾಕಟಾಕ್ಷ ಬೇಕು ಅಂತ ಹೇಳಿ ಏನು ಮಾಡ್ತಾರೆ, ಲಕ್ಷ್ಮಿ ಇಲ್ಲದೆ ನಾರಾಯಣ ಇಲ್ಲ, ನಾರಾಯಣದ ಲಕ್ಷ್ಮಿ ಇಲ್ಲ. ಅದಕ್ಕೋಸ್ಕರ ಲಕ್ಷ್ಮೀನ ಪೂಜೆ ಮಾಡಿದಾಗ ನಾರಾಯಣನ ಪ್ರೀತಿ, ನಾರಾಯಣನ ಪೂಜೆ ಮಾಡಿದಾಗ ಲಕ್ಷ್ಮೀ ಪ್ರೀತಿ. ಅದಕ್ಕೆ ಲಕ್ಷ್ಮೀನಾರಾಯಣ ಸಮೇತ ಬೆಳಗ್ಗೆ ಕುಂಕುಮಾರ್ಚನೆಯನ್ನು ಎಲ್ಲ ಸಾಮೂಹಿಕವಾಗಿ ಹೆಣ್ಣುಮಕ್ಕಳು 29ನೇ ತಾರೀಕು ಆಚರಿಸ್ತಾರೆ. ಅದಕ್ಕೆ ವಿಶೇಷವಾಗಿ ಸಾಯಂಕಾಲ ದಂಪತಿ ಪೂಜೆಯನ್ನು ಆಚರಿಸ್ತಕ್ಕಂಥದ್ದು. ನೀವಿಬ್ಬರೂ ಬಂದು ನೋಂದಣಿ ಮಾಡ್ಕೊಳ್ಳೋಕ್ಕೆ ಸೋಮವಾರದಿಂದ ಶುಕ್ರವಾರ ನಮ್ಮ ಆಶ್ರಮಕ್ಕೆ ಚಿಕ್ಕಗೊಲ್ಲರಟ್ಟಿತ ಬಂದುಬಿಡ್ತೀರಾ, ನೈಸ್ ರೋಡ್ವರೆಗೂ ಬರ್ತೀರಾ. ನೈಸ್ ರೋಡ್ ದಾಟಿ ಅಂದರೆ ಮಾಗಡಿ ರೋಡ್ ನೈಸ್ ರೋಡ್ವರೆಗೂ ದಾಟಿ ಹೊರಭಾಗದಲ್ಲಿ ಬಂದರೆ ಅಲ್ಲೊಂದು ದೊಡ್ಡ ಶಾಲೆ ಇದೆ, ಶಾಲೆಯ ಹಿಂಬದಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಆಶ್ರಮ. ಅಲ್ಲಿ ಬಂದು ಬೆಳಗ್ಗೆ 9ರಿಂದ ಸಾಯಂಕಾಲ 5 ಗಂಟೆ ಒಳಗೆ ಮಾತ್ರ ನೋಂದಣಿ ಮಾಡಿಸ್ಕೊಳ್ಳೋದು. ಆದಷ್ಟು ಬೇಗ ಫಸ್ಟ್ ಕಮ್ ಫಸ್ಟ್ ಸರ್ವೀಸ್ ಅನ್ನೋ ಥರ ಬೇಗ ಬಂದೆ ನೋಂದಣಿ ಮಾಡಿಸ್ಕೊಳ್ಬೇಕು. ಯಾಕೆಂದರೆ ಇಷ್ಟು ಜನಕ್ಕೆ ಮಾತ್ರ ಅವಕಾಶ ಅಂತಿರುತ್ತೆ. ಬೇಗ ಬಂದು ಎಲ್ಲರೂ ನೋಂದಣಿ ಮಾಡಿಸ್ಕೊಂಡು ಯಾವ್ಯಾವ ಊರಲ್ಲಿದ್ದೀರೋ ಬೇರೆ ಊರಿಗೂ ತಿಳಿಸ್ಕೊಟ್ಟು ಎಲ್ಲರೂ ಕಾರ್ಯಕ್ರಮವಾಗಿ ರೂವಾರಿಗಳಾಗಿರ್ತಕ್ಕಂಥ ವಿಚಾರವನ್ನು ಭಗವಂತನ ಕೃಪಾ ಕಟಾಕ್ಷವನ್ನು ಹೊಂದಿಕೊಳ್ಳತಕ್ಕಂಥ ದಿನಗಳು. ಈ ಗೌರಿ ಹಬ್ಬಕ್ಕೆ ನೀವುಗಳು ದೀರ್ಘ ಸೋಮಂಗಲಿ ಅಂದರೆ ಎಲ್ಲರೂ ಹೆಣ್ಣುಮಕ್ಕಳು ಅಲಂಕಾರಕ್ಕೋಸ್ಕರ ಏನು ಮಾಡ್ತಾರೆ, ಹಣೆ ಮೇಲೆ ಬೊಟ್ಟಿಟ್ಕೊತಾರೆ. ಹಣೆ ಮೇಲೆಲ್ಲ ದೀರ್ಘ ಸುಮಂಗಲಿ ಅಂತ ಗಂಡನ ಕೈಯಲ್ಲಿ ನಾಳೆ ದಿವಸ ಜ್ಞಾಪಕವಾಗಿ ಸಿಂಧೂರವನ್ನು ಇಟ್ಸ್ಕೋಬೇಕು. ಸಿಂಧೂರ ಅಂತ ಸಿಗುತ್ತೆ, ಅದನ್ನು ತೊಗೊಂಬನ್ನಿ. ಯಾವ್ಯಾವುದೋ ಕೆಲವೆಲ್ಲ ಪೇಸ್ಟ್ ಗೀಸ್ಟಲ್ಲಿ ಮಾಡಿರ್ತಾರೆ, ಅಲರ್ಜಿಗಳಾಗುತ್ತೆ, ಆ ಥರದ್ದೆಲ್ಲ ಇಟ್ಕೊಬೇಡಿ. ಅರ್ಶಿಣದಲ್ಲೇ ಮಾಡಿರ್ತಕ್ಕಂಥ ಕುಂಕುಮವನ್ನು ವಿಶೇಷವಾಗಿ ಫಸ್ಟ್ ಕ್ಲಾಸ್ ಸೇಕ್ರೆಡಾಗಿ ಸಿಗುತ್ತೆ, ತಮಿಳುನಾಡಲ್ಲೇ ವರ್ಜನ ಸಿಗುತ್ತೆ. ಅದನ್ನು ತೊಗೊಂಬಂದು ಹಾಗೆ ದೀರ್ಘ ಸುಮಂಗಲಿ ಅಂತ ಇಟ್ಸ್ಕೊಳ್ಳಿ. ನಾಳೆ ಗಂಡನ ಕೈಯಲ್ಲಿ ಇಟ್ಸ್ಕೋಬೇಕಾದ್ರೆ ಬೆಳಗ್ಗೆ ಪ್ರಾರ್ಥನೆ ಮಾಡ್ಕೋಬೇಕಾದ್ರೆ ಬೆಳಗಿನ ಜಾವ 5 ಗಂಟೆ 5 ನಿಮಿಷದಿಂದ ಪೂಜೆಗಳನ್ನ ಶುರು ಮಾಡಿಬಿಡ್ಬೇಕು, ರೆಡಿಯಾಗಿರಬೇಕು. ಸಾಯಂಕಾಲದಲ್ಲಿ ನೀವೊಂದು ಆರತಿಯನ್ನು ಕರೆದು ಹೆಣ್ಣುಮಕ್ಕಳನ್ನ ಯಾರು ಅರ್ಶಿಣ ಕುಂಕುಮ ಕರೀತಿರೋ ನಾಳೆನೇ ಕರೆದ್ಬಿಡಬೇಕು. ನೋಡಿ ಎಲ್ಲರೂ ಏನು ಮಾಡ್ತಾರೆ ಗೊತ್ತಾ, ನಾಳೆ ಗಣಪತಿ ಹಬ್ಬ ಒಂದೇ ಸಲ ಗೌರಿ ಗಣೇಶನ ಇಬ್ಬರಿಗೂ ಕರೆದ್ಬಿಟ್ಟು ಒಟ್ಟಿಗೆ ಕರೆದು ಬಿಡೋಣ ಅನ್ಕೊತೀರ. ಹಾಗೆ ಮಾಡಬೇಡಿ. ಗೌರಿ ಹಬ್ಬಕ್ಕೆ ಅರ್ಶಿಣ ಕುಂಕುಮ ಕೊಡೋದು ಗೌರಿ ಹಬ್ಬಕ್ಕೇ ಕರಿಬೇಕು. ಗಣೇಶನ ಹಬ್ಬಕ್ಕೆ ಕರೆದ ಮೇಲೆ ತಾಯಿ ಮಗನ ಸಮೇತ ಕರಿಬೇಕು. ಅವರಿಬ್ಬರಿಗೂ ದಿನ ನೈವೇದ್ಯ ಆಗಬೇಕು, ಜ್ಞಾಪಕ ಇಟ್ಕೊಳ್ಳಿ. ನಾಳೆ ಮಾಡಬೇಕಾದ ನೈವೇದ್ಯ ಮಂಗಳವಾರವೇ ಆಗಿರೋದ್ರಿಂದ ಹೆಸರು ಬೇಳೆ ವಿಶೇಷವಾಗಿ ಕೋಸಂಬರಿಯನ್ನು ಮಾಡ್ಕೊಳ್ಳಿ. ಅದಾದ ಮೇಲೆ ಪಾನಕವನ್ನು ಮಾಡ್ಕೊಳ್ಳಿ, ನಿಂಬೆಹಣ್ಣು ಪಾನಕ. ಇದೆರಡು ಭಾಳ ಶ್ರೇಷ್ಠವಾಗಿದ್ದು, ಲಕ್ಷ್ಮಿಗಾಗಲಿ ಪಾರ್ವತಿಗಾಗಲಿ ಯಾವುದೇ ದೇವಿಗಾಗಲಿ ವಿಶೇಷವಾದ ಶ್ರೇಷ್ಠ ತಂಪು ಅಂತ. ಅದನ್ನು ಯಾವ ಕಾಲಕ್ಕೂ ಕಾಪಾಡಿಕೊಂಡು ಸ್ಮರಣೆ ಮಾಡ್ಕೊಳ್ಳಿ. ಗಣೇಶನಿಗೆ
ಕಡುಬುಗಳು ಮಾಡಬೇಕಾದ್ರೆ ಗರ್ಕಡುಬು ಮಾಡ್ಕೊತೀರಿ ಎಣ್ಣೆಲಿ ಹಾಕಿ, ಅದಕ್ಕಿಂತ ಮೋದಕ ಇನ್ನಷ್ಟು ಶ್ರೇಷ್ಠ. ಅಟ್ಲೀಸ್ಟ್ 21 ಆದರೂ ಮಾಡಿಕೊಂಡು ಭಾಳ ಶ್ರೇಷ್ಠವಾಗಿ ಪರಿವರ್ತನೆ ಮಾಡ್ಕೊಳ್ಳಿ. ನಿಮಗೆಲ್ಲರಿಗೂ ಗೌರಿ ಗಣೇಶ ಹಬ್ಬ ವಿಶೇಷವಾಗಿ ಅನುಗ್ರಹ ಆಗಲಿ. ಯಾವುದೇ ಹೂಗಳನ್ನು ತೊಗೋಬೇಕಾದ್ರೆ ಹೂನವರಾಗಲಿ, ಬಾಳೆ ದಿಂಡುಗಳು ಕೊಡ್ತಕ್ಕಂಥವ್ರಾಗಲಿ, ದಯವಿಟ್ಟು ಹೇಳ್ತೀನಿ ಧಾರಾಳವಾಗಿ ಕೊಡೋದು ಕಲ್ತ್ಕೊಳ್ಳಿ. ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತೀರಾ, ಕಮ್ಮಿಗಾದರೂ ಸರಿ ನೀವು ಗ್ಲಾಸ್ ಆಗದೆ ಇದ್ದರೆ ಕೊಟ್ಟರೆ ಸಾಕು. ಈ ರೀತಿ ಮಾಡಿಕೊಂಡು ಭಗವಂತನ ಕೃಪಾ ಕಟಾಕ್ಷವಾಗಲಿ. ಲೋಕವೆಲ್ಲ ಸುಭಿಕ್ಷವಾಗಿರಲಿಕ್ಕೆ ನಾವು ನೀವು ಏನು ಹೇಳಬೇಕು? ಲೋಕ ಸಮಸ್ತ ಸುಖಿನೋ ಭವಂತೋ, ಸನ್ಮಂಗಳಾನೇ ಭವಂತು. ಗುರುಜಿ, ಸಾಕಷ್ಟು ವಿಶೇಷ ವಿಚಾರಗಳನ್ನು ತಿಳಿಸ್ಕೊಟ್ರಿ. ಪ್ರಮುಖವಾಗಿ ಈ ಸ್ವರ್ಣಗೌರಿ ವ್ರತದ ಆಚರಣೆಯ ಹಿನ್ನೆಲೆ ಬಗ್ಗೆ ಆಗಿರ್ಬೋದು, ಈ ಗಣಪತಿಯ ಮೂಲ ಬ್ರಹ್ಮಾಂಡ ಆಗಿರ್ಬೋದು, ಹಾಗೆಯೇ ರಂಗೋಲಿಯ ಮಹತ್ವದ ಜೊತೆಗೆ ಕರೆ ಮಾಡಿದಂಥವರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ತಿಳಿಸ್ಕೊಟ್ರಿ. ಧನ್ಯವಾದಗಳು. ವೀಕ್ಷಕರೇ, ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ ಅಲ್ವಾ? ಇದಿಷ್ಟು ಇವತ್ತಿನ ಜೈಪುರ್ ಜೈನ್ಸ್ ಆ್ಯಂಡ್ ಜ್ಯುವೆಲರ್ಸ್ ಅರ್ಪಿಸುವ ಪವರ್ಡ್ ಬೈ ಶಶಿಯವರ ಆರ್ಯ ಡಿಶ್ ವಾಶ್ ಬಾರ್ ಬ್ರಹ್ಮಾಂಡ ನೇರ ಪ್ರಸಾರದ ಕಾರ್ಯಕ್ರಮ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 9:30 ಬ್ರಹ್ಮಾಂಡ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ. ವೀಕ್ಷಕರೇ, ನಿಮ್ಮ ಗಮನಕ್ಕೆ ಇದೇ ತಿಂಗಳ 22ರಂದು ಅಂದರೆ ಶನಿವಾರ ಗುರೂಜಿಯವರು ಹೊಳೆ ನರಸೀಪುರದ ತ್ರಿಕುಟಾಚಲ ನರಸಿಂಹಸ್ವಾಮಿ ದೇಗುಲಕ್ಕೆ ಭೇಟಿ ನೀಡ್ತಿದ್ದಾರೆ. ಸೊ ನೀವು ಅಲ್ಲಿ ಅವರನ್ನ ನೇರವಾಗಿ ಭೇಟಿ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಜೈ ಶಂಭೋ ಶಂಕರ್. ಬ್ರಹ್ಮಾಂಡ ಪ್ರಾಯೋಜಕರು ಜೈಪುರ್ ಜೆಮ್ಸ್ ಅಂಡ್ ಜ್ಯುವೆಲ್ಸ್, ಪವರ್ಡ್ ಬೈ ಆರ್ಯ ಡಿಶ್ ಬಾರ್ ಸೋಪ್.